ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 1978 ಡಿಸೆಂಬರ್ 20 ಇಂಡಿಯನ್ ಏರ್ಲೈನ್ಸ್ ವಿಮಾನ ಕೋಲ್ಕತ್ತಾದಿಂದ ದೆಹಲಿಗೆ ಹೊರಟಿತ್ತು. ವಿಮಾನದಲ್ಲಿದ್ದವರು ಇನ್ನೇನು ಕೆಲ ಹೊತ್ತಿಗೆ ದೆಹಲಿ ಬರುತ್ತೆ, ಇಳಿದು ಬಿಡೋಣ ಅಂತ ಅಂದ್ಕೊಂಡಿದ್ರು. ಆದರೆ ಇದ್ದಕ್ಕಿದ್ದಂತೆ ಒಂದು ನಾಟಕೀಯ ಬೆಳವಣಿಗೆ ಆಗೋಯ್ತು. ಇಲ್ಲಿ ಇದೇನಕ್ಕೆ ನಾಟಕೀಯ ಬೆಳವಣಿಗೆ ಅಂತ ಹೇಳ್ತಾ ಇದ್ದೀವಿ ಅನ್ನೋದು ಈ ಸ್ಟೋರಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸರಿ, ಈಗ ವಿಮಾನದ ವಿಚಾರಕ್ಕೆ ಬರೋಣ. ಇನ್ನೇನು ವಿಮಾನದಲ್ಲಿ ಇರೋರು ದೆಹಲಿ ಮುಟ್ಟಬೇಕು ಅನ್ನುವಷ್ಟರಲ್ಲಿ ವಿಮಾನವನ್ನ ಹೈಜಾಕ್ ಮಾಡಲಾಗುತ್ತೆ. ವಿಮಾನ ಚಾಲನೆ ಮಾಡ್ತಾ ಇದ್ದ ಪೈಲಟ್ಗಳು ದಿಕ್ಕು ಕಾಣದಾದ್ರು. ಒಳಗಿದ್ದ ಪ್ರಯಾಣಿಕರಿಗೆ ಜೀವವೇ ಬಾಯಿಗೆ ಬಂದಂತಾಯ್ತು. ಅಷ್ಟಕ್ಕೂ ಅವತ್ತು ವಿಮಾನ ಅಪಹರಣ ಮಾಡಿದವರು ಯಾರೋ ಬೇರೆ ದೇಶದವರಲ್ಲ, ಭಯೋತ್ಪಾದಕರೂ ಅಲ್ಲ. ಬದಲಿಗೆ ಇಬ್ರು ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಅನ್ನೋ ವದಂತಿಗಳು ಇದ್ವು. ಒಬ್ಬನ ಹೆಸರು ಭೋಲಾನಾಥ್ ಪಾಂಡೆ, ಮತ್ತೊಬ್ಬನ ಹೆಸರು ದೇವೇಂದ್ರನಾಥ್ ಪಾಂಡೆ. ವಿಮಾನವನ್ನ ಹೈಜಾಕ್ ಮಾಡಿದ ಇವರಿಬ್ರು ಮೊದಲು ನೇಪಾಳಕ್ಕೆ, ನಂತರ ಬಾಂಗ್ಲಾದೇಶಕ್ಕೆ ತೆಗೆದುಕೊಂಡು ಹೋಗಲು ಒತ್ತಾಯ ಮಾಡಿದ್ರು. ಆದರೆ ಪೈಲಟ್ಗಳು ಇಂಧನ ಅಷ್ಟು ಸಾಲೋದಿಲ್ಲ ಅಂತ ಹೇಳಿದ್ರು. ಇದರಿಂದ ಕಡೆಗೆ ವಿಮಾನವನ್ನ ವಾರಣಾಸಿಯಲ್ಲಿ ಇಳಿಸಲಾಯಿತು. ಇಲ್ಲಿ ಇವರಿಬ್ರು ವಿಮಾನವನ್ನ ಹೈಜಾಕ್ ಮಾಡಿದ್ರು ಅನ್ನೋದೇನೋ ಸರಿ. ಹಾಗಿದ್ರೆ ಅವರು ಈ ರೀತಿ ಮಾಡೋಕೆ ಕಾರಣವೇನು ಅಂದ್ರ ಇಂದಿರಾ ಗಾಂಧಿ. ಅರೆ, ವಿಮಾನ ಅಪಹರಣಕ್ಕೂ ಇಂದಿರಾ ಗಾಂಧಿಗೂ ಸಂಬಂಧವೇನು ಅಂತೀರಾ? ಇಲ್ಲೇ ಇರೋದು ನೋಡಿ ವಿಷಯ. ಅಂದು ದೇಶದಲ್ಲಿ ಆಡಳಿತದಲ್ಲಿ ಇದ್ದದ್ದು ಜನತಾ ಪಕ್ಷ. ಸರ್ಕಾರ ವಿರೋಧ ಪಕ್ಷದ ನಾಯಕಿಯಾಗಿದ್ದ ಇಂದಿರಾ ಗಾಂಧಿ ಅವರನ್ನ ಜೈಲಿಗೆ ಹಾಕಿಸಿತ್ತು. ಇದನ್ನ ಖಂಡಿಸಿ ಇವರಿಬ್ರು ವಿಮಾನವನ್ನೇ ಹೈಜಾಕ್ ಮಾಡಿಬಿಟ್ಟಿದ್ರು. ಕೊನೆಗೆ ಸ್ಥಳಕ್ಕೆ ಉತ್ತರ ಪ್ರದೇಶದ ಅಂದಿನ ಮುಖ್ಯಮಂತ್ರಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಹೀಗೆ ಆಯಾ ಕಟ್ಟಿನ ಜಾಗದಲ್ಲಿದ್ದ ಎಲ್ಲಾ ಅಧಿಕಾರಿಗಳು ಹೋದ್ರು. ವಿಮಾನ ನಿಲ್ದಾಣದಲ್ಲೇ ಸಂಧಾನದ ಮಾತುಕತೆ ಶುರುವಾಯಿತು. ಈ ವೇಳೆ ವಿಮಾನ ಹೈಜಾಕ್ ಮಾಡಿದವರು ಸರ್ಕಾರದ ಮುಂದೆ ಒಂದು ಷರತ್ತುಗಳನ್ನ ಇಟ್ರು. ಅದೇನು ಅಂತೀರಾ? ಇಂದಿರಾ ಗಾಂಧಿ ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ. ಇಂದಿರಾ ಗಾಂಧಿ ಹಾಗೂ ಸಂಜಯ್ ಗಾಂಧಿ ಮೇಲಿರೋ ಎಲ್ಲಾ ಆರೋಪಗಳನ್ನ ಖುಲಾಸೆ ಮಾಡಬೇಕು. ಹಾಗೆ ಸರ್ಕಾರ ರಾಜೀನಾಮೆ ಕೊಡಬೇಕು. ಆ ಮೂರೂ ಷರತ್ತುಗಳನ್ನ ಒಪ್ಕೊಂಡ್ರೆ ನಾವು ಒತ್ತೆ ಇಟ್ಕೊಂಡಿರೋ ಪ್ರಯಾಣಿಕರನ್ನ ರಿಲೀಸ್ ಮಾಡ್ತೀವಿ ಅಂದ್ರು. ಆದ್ರೆ ಅದೆಲ್ಲ ಆಗಲ್ಲ. ಅದಕ್ಕೆ ಕಾನೂನಿನ ತೊಡಕುಗಳು ಇವೆ ಅನ್ನೋದನ್ನ ಅಪಹರಣಕಾರರಿಗೆ ಮನವರಿಕೆ ಮಾಡಿಕೊಡುತ್ತಿರುವಾಗಲೇ ವಿಮಾನದಲ್ಲಿದ್ದ ಇಂಧನ ಖಾಲಿಯಾಗುತ್ತೆ. ಒಳಗಿದ್ದವರ ಉಸಿರು ಕಟ್ಟೋಕೆ ಶುರುವಾಗುತ್ತೆ. ನಂತರ ಅಧಿಕಾರಿಗಳು ಎಮರ್ಜೆನ್ಸಿ ಬಾಗಿಲು ತೆರೆಯೋಕೆ ಹೇಳ್ತಾರೆ. ಅದಕ್ಕೆ ಒಪ್ಪಿಕೊಂಡ ಅಪಹರಣಕಾರರು ಡೋರ್ ಓಪನ್ ಮಾಡ್ತಾರೆ. ಎಲ್ಲರನ್ನೂ ಬಿಡುಗಡೆ ಮಾಡ್ತಾರೆ. ತಾವು ಕೂಡ ಮಾಧ್ಯಮದವರ ಎದುರು ಅಪಹರಣಕಾರರು ಶರಣಾಗ್ತಾರೆ. ಆದರೆ ಅವತ್ತು ಕಾಂಗ್ರೆಸ್ ಇವರನ್ನ ದಾರಿ ತಪ್ಪಿದ ಮಕ್ಕಳು, ಇವರಿಗೆ ಮಿಸ್ಗೈಡ್ ಮಾಡಲಾಗಿದೆ ಅಂತ ಹೇಳಿಬಿಡ್ತಾರೆ. ಜೊತೆಗೆ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಲ್ಲ. ಇದಕ್ಕೆ ಯಾರು ಕಾರಣ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇನ್ನು ಅವತ್ತಿನ ದಿನದಲ್ಲಿ ಲೋಕಸಭಾ ಅಧಿವೇಶನ ನಡೆಯುತ್ತೆ. ಆಗ ಆಡಳಿತ ಪಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ವಿಮಾನ ಅಪಹರಣ ಮಾಡಿದ್ರು ಅಂತಾರೆ. ಆಗ ಆರ್ ವೆಂಕಟರಾಮನ್ ಆ ಇಬ್ಬರನ್ನ ಗಾಂಧಿಗೆ ಹೋಲಿಕೆ ಮಾಡ್ತಾರೆ. ಗಾಂಧಿ ತಮ್ಮದೇ ಮಾರ್ಗದಲ್ಲಿ ಹೋರಾಟ ಮಾಡ್ತಾ ಇದ್ರು, ಹಾಗೆ ಇವರು ಕೂಡ ತಮ್ಮದೇ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ನೋಡಿ ಯಾವ ರೀತಿ ಇತ್ತು ಇವರ ಹೋಲಿಕೆ ಅಂತ. ಅಂದಹಾಗೆ ಇದೇ ಆರ್ ವೆಂಕಟರಾಮನ್ ಮುಂದೊಂದು ದಿನ ದೇಶದ ರಾಷ್ಟ್ರಪತಿ ಆಗ್ತಾರೆ. ಇನ್ನು ಮುಂದಿನ ದಿನದಲ್ಲಿ ಇಂದಿರಾ ಗಾಂಧಿ ಅವರ ಬಿಡುಗಡೆ ಆಗುತ್ತೆ. 1980 ವಿಧಾನಸಭಾ ಚುನಾವಣೆಯೂ ಬರುತ್ತೆ. ಆಗ ಇಂದಿರಾ ಗಾಂಧಿ ಇದೇ ಭೋಲೆನಾಥ್ ಪಾಂಡೆಗೆ ಉತ್ತರ ಪ್ರದೇಶದ ಬಲಿಯಾ ಕ್ಷೇತ್ರದಿಂದ ಟಿಕೆಟ್ ಕರುಣಿಸ್ತಾರೆ. ಈತ 2 ಬಾರಿ ಶಾಸಕನಾಗ್ತಾನೆ. ಪಕ್ಷದ ಅನೇಕ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸ್ತಾನೆ. ಅಷ್ಟೇ ಅಲ್ಲ, ಮತ್ತೊಬ್ಬ ದೇವೇಂದ್ರ ಪಾಂಡೆಗೆ 3 ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಇವರಿಬ್ಬರ ಮೇಲಿದ್ದ ಪ್ರಕರಣಗಳು ಎಲ್ಲವನ್ನೂ ವಾಪಸ್ ತೆಗೆದುಕೊಳ್ಳಲಾಗುತ್ತೆ. ಇದು 1978 ಆದ ವಿಮಾನ ಅಪಹರಣ. ಅಂಥದ್ದೇ ಮತ್ತೊಂದು ದೊಡ್ಡ ಅಪಹರಣ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಆಗಿತ್ತು. ಅದು ಬೇರೆ ಯಾವುದೂ ಅಲ್ಲ, ಕಂದಹಾರ್ ವಿಮಾನ ಅಪಹರಣ.
ಕಂದಹಾರ್ ವಿಮಾನ ಅಪಹರಣದ ಬಗ್ಗೆ ಹೇಳಬೇಕು ಅಂದ್ರೆ ಅದು 1999ರ ಡಿಸೆಂಬರ್ 24ನೇ ತಾರೀಕು. ಅವತ್ತು ಇಡೀ ಈ ಘಟನೆ ದೇಶವನ್ನೇ ತಳಮಳಕ್ಕೆ ತಳ್ಳಿಬಿಡ್ತು. ಏರ್ ಇಂಡಿಯಾ ಏರ್ಲೈನ್ಸ್ ಸೇರಿದ ವಿಮಾನ ಕಠ್ಮಂಡುವಿನಿಂದ ಟೇಕ್ ಆಫ್ ಆಗಿ ದಿಲ್ಲಿಯತ್ತ ಹೊರಟಿತ್ತು. ಇದನ್ನ ಪಾಕಿಸ್ತಾನ ಮೂಲದ ಹರ್ಕತುಲ್ ಮುಜಾಹಿದ್ದೀನ್ ಭಯೋತ್ಪಾದಕ ತಂಡ ಅಪಹರಿಸಿತ್ತು. ವಿಮಾನದಲ್ಲಿ 191 ಮಂದಿ ಪ್ರಯಾಣಿಕರಿದ್ರು. ವಿಮಾನ ಟೇಕ್ ಆಫ್ ಆದ ಕೆಲವೇ ಹೊತ್ತಿನಲ್ಲಿ ಒಳಗಿದ್ದ ಅಪಹರಣಕಾರರು ವಿಮಾನವನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಿಟ್ಟಿದ್ರು. ನಂತರ ಅದು ಅಮೃತ್ಸರ್, ಲಾಹೋರ್, ದುಬೈನಲ್ಲಿ ಇಳಿದು ಅಂತಿಮವಾಗಿ ಆಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಇಳಿದಿತ್ತು. ಅಪಹರಣಕಾರರ ವಶದಲ್ಲಿದ್ದ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಬಿಡುಗಡೆ ಮಾಡಲು ಭಾರತದ ಜೈಲಿನಲ್ಲಿದ್ದ 3 ಉಗ್ರರಾದ ಮಸೂದ್ ಅಜರ್, ಅಹಮದ್ ಉಮರ್ ಸಹೀದ್ ಶೇಖ್ ಹಾಗೂ ಮುಸ್ತಾಕ್ ಅಹಮದ್ ಜರ್ಗರ್ ಎಂಬುವರನ್ನ ರಿಲೀಸ್ ಮಾಡಬೇಕು ಅನ್ನೋದು ಅಪಹರಣಕಾರರ ಒತ್ತಾಯವಾಗಿತ್ತು. ಇದು ಅಂದಿನ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿತ್ತು. ಆದರೆ ಅದು ಅನಿವಾರ್ಯವೂ ಆಗಿತ್ತು. ದೇಶದ ನಾಗರಿಕರು 7 ದಿನಗಳ ಕಾಲ ವಿಮಾನದ ಒಳಗೆ ಭಯೋತ್ಪಾದಕರ ಒತ್ತೆ ಆಳುಗಳಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡವರಂತೆ ಇದ್ರು. ಆದರೆ ಇಲ್ಲೊಂದು ವಿಚಾರ ಅಂದ್ರೆ, ಸುಮಾರು 45 ನಿಮಿಷಗಳ ಕಾಲ ವಿಮಾನ ಭಾರತೀಯ ನೆಲದಲ್ಲಿದ್ದರೂ ಅದನ್ನು ಸಮರ್ಥ ನಿರ್ಧಾರದ ಕೊರತೆಯಿಂದಾಗಿ ಪಾಕಿಸ್ತಾನಕ್ಕೆ ಹೋಗುವುದನ್ನ ತಡೆಯಲು ಅವತ್ತು ಸರ್ಕಾರ ವಿಫಲವಾಗಿತ್ತು. ದಿಲ್ಲಿ ಪೊಲೀಸರು ಪಂಜಾಬ್ ಪೊಲೀಸರಿಂದ ತಪ್ಪಾಗಿದೆ ಎನ್ನುತ್ತಲೋ, ಪಂಜಾಬ್ ಪೊಲೀಸರು ದಿಲ್ಲಿ ಪೊಲೀಸರಿಂದ ತಪ್ಪಾಗಿದೆ ಎನ್ನುತ್ತಲೋ ಆರೋಪಿಸುತ್ತಲೇ ಕೂತಿದ್ರು. ಕೇಂದ್ರ ಸರ್ಕಾರ ಯಾವ ತೀರ್ಮಾನಕ್ಕೂ ಬಾರದೆ ಹೋಗಿತ್ತು. ಈ ಮಾತನ್ನ ಅಂದು ರಾ ಮುಖ್ಯಸ್ಥರಾಗಿದ್ದ ಎಎಸ್ ದುಲತ್ ಹೇಳಿದ್ರು. ಕೊನೆಗೆ 2000ನೇ ಜನವರಿ 6ರಂದು ಕೇಂದ್ರ ಸರ್ಕಾರ ಅಪಹರಣಕಾರರ ಹೆಸರನ್ನ ಬಿಡುಗಡೆ ಮಾಡಿತು. ಇಬ್ರಾಹಿಂ ಅಖ್ತರ್, ಶಹೀದ್ ಅಖ್ತರ್ ಸಹೀದ್, ಸುನ್ನಿ ಅಹಮದ್ ಕ್ವಾಜಿ, ಮಿಸ್ರಿ ಜುಹೂರ್ ಇಬ್ರಾಹಿಂ ಹಾಗೂ ಶಾಕಿರ್ ಐಸಿ ವಿಮಾನವನ್ನ ಅಪಹರಿಸಿದ್ದವರು. ಆದರೆ ಆ ಅಪಹರಣಕಾರರು ಬೇರೆ ಹೆಸರುಗಳಲ್ಲಿ ಕರೆದುಕೊಳ್ತಾರೆ. ಚೀಫ್, ಡಾಕ್ಟರ್, ಬರ್ಗರ್, ಭೋಲಾ ಹಾಗೂ ಶಂಕರ್ ಅನ್ನೋ ಹೆಸರಿನಲ್ಲಿ ಕರೆದುಕೊಳ್ತಾ ಇದ್ರು. ಇದರ ಜೊತೆ ಇದಕ್ಕೆ ಸಂಬಂಧಪಟ್ಟ ಒಂದು ವಿಚಾರವನ್ನ ಇಲ್ಲಿ ಹೇಳಬೇಕು. ಅದೇನು ಅಂದ್ರೆ, ಕಂದಹಾರ್ ವಿಮಾನ ಅಪಹರಣದ ಬಗ್ಗೆ ಕಳೆದ ವರ್ಷ ದಿ ಕಂದಹಾರ್ ಹೈಜಾಕ್ ಅನ್ನೋ ವೆಬ್ ಸೀರೀಸ್ ಬಂತು. ಅವತ್ತು ಗೃಹ ಇಲಾಖೆ ಬಿಡುಗಡೆ ಮಾಡಿದ್ದ ಅಪಹರಣಕಾರರ ಹೆಸರಿನ ಜೊತೆಗಿದ್ದ ಅವರ ಸಂಕೇತದ ರೂಪದ ಹೆಸರುಗಳನ್ನೇ ವೆಬ್ ಸೀರೀಸ್ ಬಳಸಿತ್ತು. ಇದನ್ನೇ ಬಿಜೆಪಿಯ ಐಟಿ ಸೆಲ್ ವಿವಾದದ ವಿಷಯವನ್ನಾಗಿಸಿತ್ತು. ಅಪಹರಣಕಾರರ ಹೆಸರನ್ನ ಭೋಲಾ ಮತ್ತು ಶಂಕರ್ ಅಂತ ಬದಲಾಯಿಸಲಾಗಿದೆ ಅಂತ ಆರೋಪ ಮಾಡಿತ್ತು. ಆದ್ರೆ ಆ ಹೆಸರುಗಳು ಅವತ್ತು ಆ ಅಪಹರಣಕಾರರು ತಮಗೆ ತಾವೇ ಇಟ್ಕೊಂಡಿದ್ದ ಹೆಸರುಗಳಾಗಿದ್ವು. ಅಂತೂ ಇದು ಸುಖಾಂತ್ಯ ಕಾಣ್ತು. ಇನ್ನು ದೇಶದಲ್ಲಿ ಇದೇ ರೀತಿಯ ವಿಮಾನ ಅಪಹರಣಗಳು ಯಾವಾಗೆಲ್ಲ ಆಗಿವೆ ಅನ್ನೋದನ್ನ ಈಗ ನೋಡೋಣ. ಇದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. 1970 ಜನವರಿ 30ರಂದು ಶ್ರೀನಗರದಿಂದ ಜಮ್ಮುವಿಗೆ ತೆರಳುತ್ತಾ ಇದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನ ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ಗೆ ಸೇರಿದ್ದವರು ಹೈಜಾಕ್ ಮಾಡಿದ್ರು. ಅವರು ಅದನ್ನ ಲಾಹೋರ್ಗೆ ಕೊಂಡೊಯ್ದ್ರು. ಆಗ ಪಾಕಿಸ್ತಾನದ ವಿದೇಶಾಂಗ ಸಚಿವರಾಗಿದ್ದ ಜುಲ್ಫಿಕರ್ ಅಲಿ ಭುಟ್ಟೋ ಲಾಹೋರ್ಗೆ ಧಾವಿಸಿ ಫೆಬ್ರವರಿ 1ರಂದು ಅಪಹರಣಕಾರರನ್ನು ಕಂಡು ಪ್ರಯಾಣಿಕರು ಮತ್ತು ಸಿಬ್ಬಂದಿಯ ಬಿಡುಗಡೆಗೆ ಮನವೊಲಿಸಿದ್ರು. ಅನಂತರ ಅವರೆಲ್ಲರನ್ನೂ ರಸ್ತೆ ಮೂಲಕ ಅಮೃತ್ಸರ್ಗೆ ಕಳಿಸಲಾಯಿತು. ಇನ್ನು ಆ ವಿಮಾನವನ್ನ ಅಪಹರಣಕಾರರು ಫೆಬ್ರವರಿ 2ರಂದು ಸುಟ್ಟು ಹಾಕಿದ್ರು. ಮುಂದೆ ಮತ್ತೊಂದು ಇಂಥದ್ದೇ ಅಪಹರಣ ನಡೆಯಿತು. ಅದು ನಡೆದಿದ್ದು 1976ರ ಸೆಪ್ಟೆಂಬರ್ 10ರಂದು. ಇಂಡಿಯನ್ ಏರ್ಲೈನ್ಸ್ ವಿಮಾನ ಬೋಯಿಂಗ್ 737 ಅನ್ನು ಕಾಶ್ಮೀರದ 6 ಭಯೋತ್ಪಾದಕರ ಗುಂಪು ದಿಲ್ಲಿಯ ಪಾಲಂ ವಿಮಾನ ನಿಲ್ದಾಣದಿಂದ ಹೈಜಾಕ್ ಮಾಡಿತ್ತು. ದಿಲ್ಲಿಯಿಂದ ಮುಂಬೈಗೆ ಹೊರಡಬೇಕಿದ್ದ ವಿಮಾನವನ್ನು ಮೊದಲು ಲಿಬಿಯಾಕ್ಕೆ ಹಾರಿಸಲು ಆದೇಶಿಸಿದ್ರು. ಆದ್ರೆ ಅಲ್ಲಿಗೆ ಮುಟ್ಟಲು ಸಾಕಷ್ಟು ಇಂಧನವಿಲ್ಲ ಅಂತ ತಿಳಿದ ನಂತರ ಪಾಕಿಸ್ತಾನದ ಕರಾಚಿಗೆ ಹಾರಿಸುವಂತೆ ಹೇಳಲಾಯಿತು. ಲಾಹೋರ್ ವಿಮಾನ ನಿಲ್ದಾಣದಿಂದ ಇಳಿಸಲು ಮತ್ತು ಇಂಧನ ತುಂಬಲು ಅನುಮತಿ ಪಡೆಯಲಾಯಿತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ರಾಜತಾಂತ್ರಿಕ ಮಾತುಕತೆ ಬಳಿಕ ರಕ್ಷಣಾ ಕಾರ್ಯಾಚರಣೆಗೆ ಪಾಕಿಸ್ತಾನ ನೆರವು ನೀಡಿತು. ಉಪಹಾರದ ವೇಳೆಗೆ ತಂತ್ರ ರೂಪಿಸಿ ಅಪಹರಣಕಾರರನ್ನು ಬಂಧಿಸಲಾಯಿತು. ವಿಮಾನದಲ್ಲಿದ್ದ ಎಲ್ಲಾ ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನು ಮರುದಿನ ಭಾರತಕ್ಕೆ ಕರೆತರಲಾಯಿತು. 83 ಪ್ರಯಾಣಿಕರೊಂದಿಗೆ ವಿಮಾನವನ್ನು ಭಾರತಕ್ಕೆ ಕಳುಹಿಸಲಾಯಿತು.
ನಂತರ ಪಾಕಿಸ್ತಾನದಲ್ಲಿ ಸಾಕ್ಷ್ಯದ ಕೊರತೆಯಿಂದಾಗಿ ಬಂಧಿತ ಉಗ್ರರನ್ನು ಬಿಡುಗಡೆ ಮಾಡಲಾಯಿತು. ಇನ್ನು 1981 ಸೆಪ್ಟೆಂಬರ್ 29ರಂದು ಇಂಥದ್ದೇ ಅಪಹರಣ ಆಗುತ್ತೆ. ಅದು ದಿಲ್ಲಿಯಿಂದ ಅಮೃತ್ಸರ್ಗೆ ಹೊರಟಿದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನ ಸಿಖ್ ಪ್ರತ್ಯೇಕವಾದಿಗಳು ಹೈಜಾಕ್ ಮಾಡಿ ಲಾಹೋರ್ಗೆ ಕೊಂಡೊಯ್ದಿದ್ರು. ಈ ವೇಳೆ ಕೂಡ ಪ್ರಯಾಣಿಕರನ್ನ ರಕ್ಷಿಸಲಾಗಿತ್ತು. ಇದೇ ವರ್ಷ ನವೆಂಬರ್ 25ರಂದು 65 ಪ್ರಯಾಣಿಕರು ಮತ್ತು 13 ಸಿಬ್ಬಂದಿಯೊಂದಿಗೆ ಜಂಬಿಯಾದಿಂದ ಮುಂಬೈಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನವನ್ನ ಇಂಧನ ತುಂಬಿಸಲು ಇಳಿಸಿದಾಗ ಹೈಜಾಕ್ ಮಾಡಲಾಗಿತ್ತು. 43 ಶಸ್ತ್ರಧಾರಿಗಳ ತಂಡ ವಿಮಾನವನ್ನು ಡರ್ಬನ್ಗೆ ಕೊಂಡೊಯ್ಯುವಂತೆ ಕೇಳಿತ್ತು. ಸುದೀರ್ಘ ಮಾತುಕತೆ ಬಳಿಕ ಸಿಬ್ಬಂದಿ ಮತ್ತು ಪ್ರಯಾಣಿಕರ ದುಸ್ವಪ್ನ ಕೊನೆಗೊಂಡಿತ್ತು. ಇದರ ಜೊತೆ ಮತ್ತೊಂದು ಅಪಹರಣ ನಡೆದಿತ್ತು. ಅದು 1982 ಆಗಸ್ಟ್ 4. ಅವತ್ತು ದಿಲ್ಲಿ ಶ್ರೀನಗರ ಮಾರ್ಗದ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನು ಗುರ್ಬಕ್ಷ್ ಸಿಂಗ್ ಅನ್ನೋ ಸಿಖ್ ಉಗ್ರಗಾಮಿಯೊಬ್ಬ ನಕಲಿ ಬಾಂಬ್ ಸಹಾಯದಿಂದ ಹೈಜಾಕ್ ಮಾಡಿದ. ಪಾಕಿಸ್ತಾನದ ಲಾಹೋರ್ನಲ್ಲಿ ಇಳಿಯಲು ಅನುಮತಿ ನಿರಾಕರಿಸಿದ ನಂತರ ವಿಮಾನ ಅಮೃತ್ಸರ್ದಲ್ಲಿ ಇಳಿಯಿತು. ನಂತರ ಅಪಹರಣಕಾರ ಶಿರೋಮಣಿ ಅಕಾಲಿದಳದ ಅಧ್ಯಕ್ಷ ಹರ್ಷದ್ ಸಿಂಗ್ ಲೋಂಗಾವಾಲಾ ಮತ್ತು ನಂತರ ದಮಾಮಿ ತಕ್ಸಲ್ ಮುಖ್ಯಸ್ಥ ಜುರ್ನೈಲ್ ಸಿಂಗ್ ಬಿಂದ್ ನವಾಲೆ ಸಮ್ಮುಖದಲ್ಲಿ ಮಾತ್ರವೇ ಬೇಡಿಕೆ ಇಡುವುದಾಗಿ ಹೇಳಿದ್ದ. ಆದರೆ ನಂತರ ಎಸ್ಡಿ ಮುಂದೆ ಶರಣಾಗಿದ್ದ. ಅವತ್ತು 70 ವಿದೇಶಿಯರು ಸೇರಿದಂತೆ ವಿಮಾನದಲ್ಲಿದ್ದ ಎಲ್ಲಾ ಸಿಬ್ಬಂದಿ ಮತ್ತು ಪ್ರಯಾಣಿಕರನ್ನ ಯಶಸ್ವಿಯಾಗಿ ರಕ್ಷಿಸಲಾಯಿತು. ಅದೇ ರೀತಿ 1993 ಜನವರಿ 22ರಂದು ಲಕ್ನೋ ವಿಮಾನ ನಿಲ್ದಾಣದಿಂದ ದಿಲ್ಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾ ಇದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನವು ಅಪಹರಣ ಆಯಿತು. ಸತೀಶ್ ಚಂದ್ರ ಪಾಂಡೆ ಎಂಬ ಅಪಹರಣಕಾರ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಬಂಧಿತರಾಗಿದ್ದ ಎಲ್ಲಾ ಕರಸೇವಕರನ್ನ ಬಿಡುಗಡೆ ಮಾಡಲು ಮತ್ತು ರಾಮ ಮಂದಿರ ನಿರ್ಮಿಸಲು ಒತ್ತಾಯಿಸಿದ್ದ. ಬಾಬ್ರಿ ಮಸೀದಿ ಮರುನಿರ್ಮಾಣದ ಬಗ್ಗೆ ಆಗಿನ ಪ್ರಧಾನಿ ನರಸಿಂಹರಾವ್ ಭರವಸೆ ನೀಡಿದ್ದಕ್ಕೆ ಪ್ರತಿಭಟನೆಯಾಗಿ ಆತ ಈ ಹೈಜಾಕ್ ಮಾಡಿದ್ದಾಗಿ ಹೇಳಿಕೊಂಡಿದ್ದ. ಲಕ್ನೋದ ಆಗಿನ ಸಂಸದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜೊತೆಗಿನ ಮಾತುಕತೆ ಬಳಿಕ ಅಪಹರಣಕಾರ ಶರಣಾಗಿದ್ದ. ಆತನಿಗೆ 4 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಇನ್ನು 1993 ಮಾರ್ಚ್ 27ರಂದು ಇಂಡಿಯನ್ ಏರ್ಲೈನ್ಸ್ ವಿಮಾನ 439 ಪ್ರಯಾಣಿಕರನ್ನ ಹೊತ್ತುಕೊಂಡು ದಿಲ್ಲಿಯಿಂದ ಮದ್ರಾಸ್ಗೆ ಹೊರಟಿತ್ತು. ಈ ವೇಳೆ ಮಾರ್ಗದಲ್ಲಿ ಅಪಹರಣಕಾರನೊಬ್ಬ ಸ್ಫೋಟಕ ಹೊಂದಿರುವುದಾಗಿ ಹೇಳಿ ಅಪಹರಿಸಿದ್ದ. ಅಪಹರಣಕಾರನನ್ನು ಹರಿಯಾಣದ ಟ್ರಕ್ ಚಾಲಕ ಹರಿಸಿಂಗ್ ಎಂದು ಗುರುತಿಸಲಾಯಿತು. ಹಿಂದೂ ಮುಸ್ಲಿಂ ದಂಗೆ ವಿರುದ್ಧದ ಪ್ರತಿಭಟನೆಯಾಗಿ ಈ ಅಪಹರಣ ಮಾಡಿರೋದಾಗಿ ಆತ ಹೇಳಿದ್ದ. ಲಾಹೋರ್ನಲ್ಲಿ ಇಳಿಯಲು ಅನುಮತಿ ನಿರಾಕರಿಸಿದ ನಂತರ ಅಮೃತ್ಸರ್ದಲ್ಲಿ ವಿಮಾನ ಇಳಿಸಲು ಒತ್ತಾಯಿಸಿದ್ದ. ಹಾಗೆ ಪಾಕಿಸ್ತಾನದಲ್ಲಿ ರಾಜಕೀಯ ಆಶ್ರಯ ಕೋರಿದ್ದ. ಅದೇ ರೀತಿ ಪಾಕಿಸ್ತಾನದಲ್ಲಿ 40 ದಿನಗಳ ಆಶ್ರಯ ನೀಡಬೇಕೆಂಬ ಮತ್ತು ಪಾಕಿಸ್ತಾನಿ ಮಾಧ್ಯಮಗಳೊಂದಿಗೆ ಮಾತನಾಡಲು ಅವಕಾಶ ನೀಡಬೇಕು ಅನ್ನೋದು ಈತನ ಬೇಡಿಕೆಯಾಗಿತ್ತು. ಆದರೆ ಅದನ್ನ ತಿರಸ್ಕರಿಸಲಾಯಿತು. ಆದರೆ ಶರಣಾದ ನಂತರ ಅಮೃತ್ಸರ್ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ಮಾಧ್ಯಮಗಳೊಂದಿಗೆ ಮಾತನಾಡಲು ಅವಕಾಶ ನೀಡಲಾಯಿತು. ಇನ್ನು 1993 ಏಪ್ರಿಲ್ 1ರಂದು ಇಂಡಿಯನ್ ಏರ್ಲೈನ್ಸ್ ಬೋಯಿಂಗ್ ವಿಮಾನ ಲಕ್ನೋದಿಂದ ದೆಹಲಿಗೆ ತೆರಳಿತ್ತು. ಆ ವಿಮಾನವನ್ನ ಲಕ್ನೋದ ಸರ್ಕಾರಿ ಕಲಾ ಕಾಲೇಜಿನ 4 ವಿದ್ಯಾರ್ಥಿಗಳು ಹೈಜಾಕ್ ಮಾಡಿದ್ರು. ಲಕ್ನೋದಿಂದ ಟೇಕ್ ಆಫ್ ಆದ ಕೂಡಲೇ 4 ಯುವಕರು ವಿಮಾನವನ್ನ ಅಲ್ಲಿಗೆ ಹಿಂದಿರುಗಿಸಲು ಒತ್ತಾಯಿಸಿದ್ರು. ತಮ್ಮ ಬಳಿ ಇರುವ ಬಾಟಲ್ಗಳಲ್ಲಿ ಸ್ಫೋಟಕ ದ್ರವವಿದೆ ಅಂತ ಹೇಳಿದ್ರು. ಇವರ ಬೇಡಿಕೆ ಏನಾಗಿತ್ತು ಅಂದ್ರೆ ಕಾಲೇಜಿನ ಕೋರ್ಸ್ಗಳನ್ನ ಬದಲಾಯಿಸಬೇಕು ಅನ್ನೋದು, ಹಾಗೆ ಪ್ರಾಧ್ಯಾಪಕರ ಪ್ರಶಸ್ತಿ ರದ್ದುಗೊಳಿಸಬೇಕು ಮತ್ತು ಪರೀಕ್ಷೆಗಳನ್ನ ಮುಂದೂಡಬೇಕು ಅನ್ನೋದಷ್ಟೇ. ಉತ್ತರ ಪ್ರದೇಶದ ರಾಜ್ಯಪಾಲರನ್ನ ಭೇಟಿ ಮಾಡಲು ಅವಕಾಶ ನೀಡದಿದ್ದರೆ ವಿಮಾನವನ್ನು ಸ್ಫೋಟಿಸುತ್ತೇವೆ ಅಂತ ಬೆದರಿಸಿದ್ರು. ಪ್ರಯಾಣಿಕರು ಅಪಹರಣಕಾರರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಕಂಟ್ರೋಲ್ ಟವರ್ ಮೂಲಕ ಅಧಿಕಾರಿಗಳೊಂದಿಗೆ ಸಂಧಾನ ನಡೆಯುತ್ತಿದ್ದಾಗ 3 ಗಂಟೆಗಳ ಕಾಲ ವಿಮಾನ ಸುತ್ತು ಹೊಡೆಯುತ್ತಲೇ ಇತ್ತು. ವಿಮಾನ ಲ್ಯಾಂಡ್ ಆದ ನಂತರ ಪ್ರಯಾಣಿಕರು ಅಪಹರಣಕಾರರನ್ನ ಹಿಡಿದು ಥಳಿಸಿ ಬಂಧಿಸಲಾಯಿತು. ಏಟು ತಿಂದಿದ್ದ ಅಪಹರಣಕಾರರನ್ನು ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು. ಮತ್ತೊಂದು ಅಪಹರಣ ನಡೆದಿದ್ದು 1993 ಏಪ್ರಿಲ್ 24ರಂದು. ಇದು 3ನೇ ಪ್ರಯತ್ನವಾಗಿತ್ತು. ಆ ವಿಮಾನ ದಿಲ್ಲಿಯಿಂದ ಜಮ್ಮು ಮೂಲಕ ಶ್ರೀನಗರಕ್ಕೆ ಹೊರಟಿತ್ತು. ಆ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನ ಅಪಹರಿಸಲಾಗಿತ್ತು. ಅಪಹರಣಕಾರ ವಿಮಾನವನ್ನ ಲಾಹೋರ್ಗೆ ತೆಗೆದುಕೊಂಡು ಹೋಗಲು ಒತ್ತಾಯಿಸಿದ್ದ.
ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಅನುಮತಿ ನಿರಾಕರಿಸಿದ್ರು. ವಿಮಾನ ಅಮೃತ್ಸರದಲ್ಲಿ ಇಳಿಯಿತು. ಅಲ್ಲಿ ಅಪಹರಣಕಾರರನ್ನ ಕೊಲ್ಲಲಾಯಿತು ಮತ್ತು ಪ್ರಯಾಣಿಕರನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಯಿತು. ದೇಶದಲ್ಲಿ ಇಷ್ಟೊಂದು ವಿಮಾನ ಅಪಹರಣಗಳು ನಡೆದಿವೆ ಅನ್ನೋದೇನೋ ಸರಿ, ಆದರೆ ಇವತ್ತಿಗೂ ಭಯ ಹುಟ್ಟಿಸುವ ಅಪಹರಣಗಳು ಅಂದ್ರೆ ಈಗಾಗಲೇ ಹೇಳಿದ 1978 ಹಾಗೂ ಕಂದಹಾರ್ ವಿಮಾನ ಅಪಹರಣ.